ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ದೀಪು ವೇಣುಗೋಪಾಲ್. ವೆಲ್ಕಮ್ ಟು ಮೈ ಚಾನಲ್ ದೀಪೂಸ್ ಕನ್ನಡ ವ್ಲಾಗ್. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ನಾನು ಸರಿತಕ್ಕ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಡುಗೆಗಳು ಮಾಡ್ಕೊಳಕ್ಕೆ ಬಂದಿದ್ದೀವಿ. ಅಡುಗೆಗಳು ಅಂತಂದರೆ ಏನೇನೋ ಅಡುಗೆ ಅಲ್ಲ, ಲೈಕ್ ದೇವ್ರ ಮುಂದೆ ಇಡ್ತಾರಲ್ಲ, ಕಜ್ಜಾಯ, ಕರ್ಜಿಕಾಯಿ, ಲಿಪ್ಪಟ್ಟು, ಕೋಡ್ಬಳೆ, ಚಕ್ಲಿ ಇಂಥ ಐಟಮ್ಸ್ನ ಮಾಡ್ಕೊಳಕ್ಕಂತ ಬಂದಿದ್ದೀನಿ. ಸೊ ಇಬ್ಬರು ಸೇರಿ ಮಾಡೋದು. ಸೊ ಹಂಗಾಗಿ ಇಬ್ಬರು ಸೇರಿ ಮಾಡ್ತೀವಿ. ಈಗ ಆ್ಯಕ್ಚುಲಿ ಕಡಲೆಪಪ್ಪನ್ನೆಲ್ಲ ಪುಡಿ ಮಾಡಿ ಇಟ್ಟಿದ್ದೀನಿ ಕರ್ಜಿಕಾಯಿ ಮಾಡೋದಕ್ಕೆ. ಬನ್ನಿ ತೋರಿಸ್ತೀನಿ. ಒಂದು 50 ಕರ್ಜಿಕಾಯಿ ಅಂತೂ ಮಾಡೇ ಮಾಡ್ತೀವಿ ಪಕ್ಕ. ಇನ್ನೂ ಜಾಸ್ತಿ ಆದರೂ ಆಗ್ಬೋದು ಮೇ ಬಿ. ಸೊ ಇಲ್ಲಿ ಚಕ್ಲಿ ಮಾಡೋಕ್ಕೆ ಅಕ್ಕಿ ಹಿಟ್ಟು ರೆಡಿ ಇದೆ. ಕೆಲವೊಂದು ಐಟಮ್ ಮಿಸ್ ಆಗಿದೆ, ತೊಗೊಂಬರಕ್ಕೆ ಹೋಗಿದ್ದಾರೆ ಸರಿ ತಕ್ಕ. ಈಗ ಬೆಲ್ಲ ಚಚ್ಕೋಬೇಕು, ಬೆಲ್ಲ ಚಚ್ಕೋತಾ ಇದ್ದೆ. ಸೊ ಈಗಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಏನೇನು ವೆರೈಟೀಸ್ ಮಾಡ್ತೀವಿ, ಹಬ್ಬದ್ದು ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಹೇಗೆ ಲಕ್ಷ್ಮಿ ಕೂರಿಸ್ತೀನಿ, ಇನ್ನೂ ಏನೇನು ಅಡುಗೆಗಳು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಓಕೆ, ಸ್ಟೇ ಟ್ಯೂನ್. ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ನಾನು ಮೈದಾ ಹಿಟ್ಟು ತೀಡ್ತಾ ಇದ್ದೆ, ಸರಿ ತಕ್ಕ ಸುಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಸೊ ಮುಂಚೆನೇ ಹಿಟ್ಟೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ವಿ. ಕಡಲೆಪಪ್ಪು ಆಗಲೇ ಪುಡಿ ಮಾಡಿಟ್ಟಿದ್ನಲ್ಲ, ಸೊ ಅದಕ್ಕೆ ಎಳ್ಳು, ಬೆಲ್ಲ, ಎಳ್ಳನ್ನ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡೋಕ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಎಳ್ಳು, ಬೆಲ್ಲ, ಆಮೇಲೆ ಒಣ ಕೊಬ್ಬರಿ, ಸ್ವಲ್ಪ ಸಕ್ಕರೆ, ಏಲಕ್ಕಿ ಪೌಡ್ರು, ಕಡಲೆಪಪ್ಪು ಇಷ್ಟು ಹಾಕಿ ಪುಡಿ ಮಾಡ್ಕೊಂಡಿದ್ದೀವಿ. ಮೈದಾ ಹಿಟ್ಟು ಕಲಿಸ್ಬಿಟ್ಟು ತೀಡ್ಬಿಟ್ಟು ಅದನ್ನ ಆ ಥರ ಪ್ರೆಸ್ಸರಲ್ಲಿ ಪ್ರೆಸ್ ಮಾಡಿ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿ ಎಣ್ಣೆಲಿ ಕರಿತಾ ಇದ್ದೀವಿ. ಸುಳ್ಳಿ ತುಂಬ ಚೆನ್ನಾಗಿ ಬಂದಿತ್ತು, ಫುಲ್ ಕ್ರಿಸ್ಪಿಯಾಗಿತ್ತು, ಟೇಸ್ಟು ಸೂಪರಾಗಿತ್ತು. ಮೇ ಬಿ ನಾ ಈ ವಿಡಿಯೋನ ಹಬ್ಬದ ದಿನ ಅಪ್ಲೋಡ್ ಮಾಡ್ತೀನಿ ಅನ್ಸುತ್ತೆ, ನೋಡೋಣ. ಇದು ಚಕ್ಲಿ ಹಿಟ್ಟು, ಚಕ್ಲಿ ಒತ್ತಾ ಇದ್ದೀವಿ. Oh shit. ಇದೇನಕ್ಕೆ ಅಂತಂದರೆ ಲಿಪ್ಪಟ್ಟು ಮತ್ತು ಕೋಡ್ಬಳೆಗೆ ಬಿಸಿ ನೀರು. ಮಿದ್ದಿ ಮಿದ್ದಿ. ಸೊ ಫಸ್ಟ್ ಡೇ ಇದು. ಫಸ್ಟ್ ಡೇ ಕರ್ಜಿಕಾಯಿ, ಲಿಪ್ಪಟ್ಟು, ಕೋಡ್ಬಳೆ, ಆಮೇಲೆ ಚಕ್ಲಿ ಇಷ್ಟು ಮಾಡಿದ್ವಿ. ಸೊ ಇದೆಲ್ಲ ಆದಮೇಲೆ ನಾನು ನೈಟು ಮನೆಗೆ ಹೋದೆ. ನೋಡಿ ಕರ್ಜಿಕಾಯಿ ಇಷ್ಟೊಂದು ಮಾಡಿದ್ದೀವಿ ಗೊತ್ತಾ, ಚೆನ್ನಾಗಿ ಬಂದಿತ್ತು. ಸೊ ಇಲ್ಲೇ ಊಟ ಮಾಡಿ ನೈಟು ಮನೆಗೆ ಹೋದ್ವಿ. ಇವರಿಬ್ಬರು ಟೇಸ್ಟ್ ನೋಡ್ಬಿಟ್ಟು ಸೂಪರಾಗಿದೆ ಅಂತಂದರು. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಸೆಕೆಂಡ್ ಡೇ. ಇವತ್ತು ಸರಿತಕ್ಕ ಮನೆಗೆ ಬಂದಿದ್ದೀನಿ. ಈಗ ಇಲ್ಲಿ ಕಜ್ಜಾಯ ಮಾಡೋದಕ್ಕೆ ಅಕ್ಕಿ ನೆನೆಸ್ಬಿಟ್ಟು ಒಣಗಾಕಿದ್ದೀವಿ. ಸೊ ಫ್ಯಾನ್ ಕೆಳಗಡೆ ಹಾಕಿದ್ದೀವಿ. ಇದನ್ನು ಹೋಗಿ ಮಿಲ್ ಮಾಡಿಸ್ಕೊಂಬರ್ಬೇಕು. ಅದು ಬಂದಮೇಲೆ ಪಾಕ ತೆಗೆದು ಕಜ್ಜಾಯ ರೆಡಿ ಮಾಡ್ತೀವಿ. ಅದನ್ನು ಪ್ರಿಪ್ರೇಷನ್ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಸ್ಟೇ ಟ್ಯೂನ್. ಹಿಡ್ಕೊಂಡು ಕೂತ್ಕೊಂತೀಯ, ಮುಂದೆ ಇಟ್ಕೊಂಡ್ಲಾ?
ನಾನು ಸರಿತಕ್ಕ ಇಬ್ಬರು ಹೋಗಿ ಕಜ್ಜಾಯಕ್ಕೆ ಅಕ್ಕಿನ ಮಿಲ್ ಮಾಡಿಸ್ಕೊಡು ಹಂಗೆ ಬರ್ತಾ ಗಂದಿಗೆ ಅಂಗಡಿಗೆ ಹೋಗಿ ದೇವರಿಗೆ ಪೂಜೆ ಸಾಮಾನು ತೊಗೊಂಬರ್ಬೇಕಿತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು, ವೆಯ್ಟ್ ಮಾಡಿ ಹೋಗಿ ಪರ್ಚೇಸ್ ಮಾಡಿದ್ವಿ. ಪರಿಚಯ ಇರೋ ಅಂಗಡಿನೇ, ಸೊ ದಟ್ ಸರಿತಕ್ಕ ರೆಗ್ಯುಲರಾಗಿ ಅಲ್ಲೇ ಹೋಗಿ ತೊಗೊಂಡು ಬರೋದು, ಸ್ವಲ್ಪ ಕಮ್ಮಿಗೆ ಹಾಕ್ಕೊಡ್ತಾರೆ. ಯಾ ಏನಿದು? ಕಜ್ಜಾಯ ಪಾಕ ಹಾಕಿದ್ದೀವಿ, ಆಯಿತು, ರೆಡಿ ಆಯಿತು. ಆದಮೇಲೆ ಕಜ್ಜಾಯ ತಟ್ಟಿ ಎಣ್ಣೆಲಿ ಬಿಟ್ಬಿಟ್ಟು ತಿಂತಾ ಇರೋದೇ ಕೆಲಸ. ದೇವ್ರಿಗೆ ಎತ್ತಿಟ್ಬಿಟ್ಟು ನಾವು ತಿನ್ನೋದೇ ಕೆಲಸ. ನಮ್ಮ ಚಿನ್ನಿ ಉಂಡೆ ಮಾಡ್ತಾ ಇದ್ದಾಳೆ, ನಮ್ಮ ಸರಿತಕ್ಕ ಎಣ್ಣೆಲಿ ಬಿಡ್ತಾ ಇದ್ದಾರೆ. ಎತ್ತಾ ಇದೀನಿ. ಏನಪ್ಪ ಇದು ಕಜ್ಜಾಯ ಕಪ್ಪಗಾಗಿದೆ ಅಂತ ಅನ್ಕೋತಾ ಇದ್ದೀರಾ? ಕಪ್ಪಗಾಗಿಲ್ಲ, ಆ್ಯಕ್ಚುಲಿ ಇದು ಕೆಂಪಕ್ಕಿನಲ್ಲಿ ಕಜ್ಜಾಯ ಮಾಡಿರೋದು, ಸೊ ಹಂಗಾಗಿ ಸ್ವಲ್ಪ ಡಾರ್ಕ್ ಕಲರ್ ಕಾಣುತ್ತೆ ಅಷ್ಟೇ. ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ, ನೀವು ಟ್ರೈ ಮಾಡಿ. ತೋರ್ಸು ಕೈ, ರೆಡ್ ಕೈ. ಇಲ್ಲಿ ಈಗ ಎನ್ನ ಕಾಯ್ತಿಲ್ಲ, ಫುಲ್ಲು ಕೈ ಎತ್ತ ಕಾಯ್ತಿಲ್ಲ. ಇದು ರವೆ ಉಂಡೆಗೆ ರವೆ ಉರಿತಾ ಇದ್ದೀನಿ. ನನ್ನ ಅವಸ್ಥೆ ಸುಸ್ತಾಗ್ಬಿಟ್ಟು. ಬಿಸಿ ಬಿಸಿ ಬಿಸಿ. ಹುರಿದಿಟ್ಕೊಂಡಿರುವಂಥ ರವೆಗೆ ಸಕ್ಕರೆ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ಸೊ ಸರಿತಕ್ಕ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ಆಮೇಲೆ ಹುರ್ಕೋತಾ ಇದ್ದಾರೆ. ಈಗ ಅದನ್ನು ಹಾಲು ಹಾಕ್ಕೊಂಡು ಉಂಡೆ ಕಟ್ಟೋಣ. ಉಂಡೆ ಎಲ್ಲ ಕಾಯಿಸಿರೋ ಹಾಲು ಹಾಕ್ಕೊಂಡು ಅಲ್ವಾ? ಯಾರಿಗಾದ್ರೂ ರವೆ ಉಂಡೆ ಮಾಡೋದು ಗೊತ್ತಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಇದೆಲ್ಲ ಹಿಂಗೆ 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 ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದ ಉಂಡೆ ಕಟ್ಟಬೇಕು. ಅಪ್ಪ ಬಿಸಿ ಬಿಸಿಯಪ್ಪ. ನಾವು 2 ಕೈ ಬಳಸ್ತೀವಿ, ಬೇಜಾರು ಮಾಡ್ಕೋಬೇಡಿ. ಉಂಡೆ ಬರಲ್ಲ ಇಲ್ಲ ಅಂದ್ರೆ ಕೈ ಎತ್ತು ವಿಪರೀತ ನೋಡಿ, ಹಿಂಗೆ ಉಂಡೆ ಬರುತ್ತೆ. ಉಂಡೆನೋ ಬರುತ್ತೆ ಈ ಥರ. ಆಮೇಲೆ ಇದನ್ನ ಹಂಗೆ ಅಲ್ಲಿಡ್ಬೇಕು. ಹಾಲು ಬಿಸಿ ಇದೆಯಲ್ಲ ಅದಕ್ಕೆ ಆಯಿತು. ಬಿಸಿ ಇದೆ, ನೀವು ಆರಿಸ್ಕೊಳ್ಬೇಕಾದ್ರೆ ಉಂಡೆ ಕಟ್ಕೊಳ್ಳಿ. ಉಂಡೆನೋ ಏನೋ ಒಂದು. ನಾವು ಸ್ವಲ್ಪ ದಪ್ಪ ದಪ್ಪ ಕಟ್ತೀವಿ. ನಾವಿರೋದು ದಪ್ಪ ಅಂತ ಉಂಡೆ ಎಲ್ಲ ಸ್ವಲ್ಪ ದಪ್ಪ ಉಂಡೆ ಕಟ್ತೀವಿ. ಹಂಗಂತಲ್ಲ, ಲಕ್ಷ್ಮಿ ಮುಂದೆ ಇಟ್ಟಾಗ ಚೆನ್ನಾಗಿ ಕಾಣಿಸ್ಲಿ ಅಂತ. ಹಿಂಗಾಗುತ್ತೆ, ಕಾಮನ್ ಇದೆಲ್ಲ. ಮತ್ತೆ ಇನ್ನೊಂದ್ಸತಿ ಹೌದು, ಮರಳಿ ಎತ್ತವ ಮಾಡು ಅಂತ ಮತ್ತೆ ಉಂಡೆ ಕಟ್ತಾನೆ ಇರೋದು. ರೆಡಿ ಆಗಿದೆ. ಹುಷಾರಾಗಿರಿ. ಬಂದಿದ್ದಾನೆ ನಮ್ಮ ಧೀರಜು, ಫೋನ್ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಣ, ಮಾತಾಡೋಣ, ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋದು ಬಿಟ್ಬಿಟ್ಟು. ಎಷ್ಟಾಗಿದೆ ನೋಡು. ಇಟ್ ಟೇಕ್ಸ್ ಟೈಮ್, ನಿಧಾನಕ್ಕೆ ಮಾಡಬೇಕು. ಈಗ ಹಾಲು ಹಾಕ್ಸಿಟ್ಟು ಆಯ್ತು. ಇನ್ನೇನು
ಸವಿತಾ. ಚಿನ್ನ ನೋಡ್ಕೋ ಮಾಸ್ಕ್ ಪರ್ ಹಾಕಿದೆ ಬೇಡ ನಾಯಿಗಳು. ಸೊ ಸೆಕೆಂಡ್ ಡೇ ಒಂದು ಕಜ್ಜಾಯ ಮತ್ತು ರವೆ ಉಂಡೆ ಮಾಡ್ಕೊಂಡ್ವಿ. ಸೊ ಮಾಡಿದ್ದಾದಮೇಲೆ ನಾನು ಸ್ವಲ್ಪ ಪಾರ್ಲರ್ಗೆ ಹೋಗೋದಿತ್ತು, ನಾನು ಹೋಗಿ ಬಂದೆ. ನಮ್ಮ ಮಾವಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಮಾವ ಹೊಸೂರಿಂದ ಹೂವು ತೊಗೊಂಡು ಬರ್ತಾಯಿದ್ರು. ಸೊ ಹೂವು ಕಟ್ಕೋಬೇಕಿತ್ತು. ನೈಟ್ ಅವ್ರು ಬರೋಷ್ಟರಲ್ಲಿ 10:30 ಆಗಿತ್ತು. ಸೊ ನಾವು ಆವಾಗ ಹೂವು ಕಟ್ಕೊಳಕ್ಕೆ ಕೂತ್ಕೊಂಡ್ವಿ. ಇದು ವೆಡ್ನೆಸ್ಡೇ ನೈಟ್ ಆ್ಯಕ್ಚುಲಿ. ಸೊ ನಾನು ಸರಿತಕ್ಕ ಇಬ್ಬರು ಹೂವು ಕಟ್ತಾಯಿದ್ದೀವಿ. ಆಲ್ಮೋಸ್ಟ್ ಅವ್ರಿಗೆಲ್ಲ ಊಟಕ್ಕೆ ಇಟ್ಟು ಕೊಟ್ಬಿಟ್ಟು 11 o'clock ಸ್ಟಾರ್ಟ್ ಮಾಡಿದ್ದು. 11 o'clock ಸ್ಟಾರ್ಟ್ ಮಾಡಿದ್ದಕ್ಕೆ 12:30 ವರೆಗೂ ಹೂವು ಕಟ್ಟಿದ್ವಿ. ನಮ್ಮ ಮೌನೂ ಹೆಲ್ಪ್ ಮಾಡ್ತಾಯಿದ್ದಾಳೆ ನೋಡಿ, ಹೂವು ಹಾರ ಮಾಡಿಕೊಡ್ತಾ ಇದ್ದಾಳೆ ಅವ್ರ ಅತ್ತೆಗೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ 3rd ಡೇ. ಸೊ ಇವತ್ತು ನಾನೇನು ಮಾಡಿದ್ದೀನಿ ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಸೊ ಸಂಜೆಗೆ ಲಕ್ಷ್ಮಿ ಕೂಡ್ಸೋದಕ್ಕೆ ಎಲ್ಲ ಪ್ರಿಪ್ರೇಷನ್ನು ಮಾಡಿ ಇಟ್ಟುಕೊಂಡಿದ್ದೀನಿ. ಹೆಂಗಿದೆ? ಆಲ್ಮೋಸ್ಟ್ ರೆಡಿ ಇದೆ ಅಂತ ಅನ್ಕೊತೀನಿ. ಸಂಜೆ ಹೂವು ಹಾಕ್ಕೋತೀನಿ. ಇಲ್ಲೇನು ಪಾತ್ರೆ ಕಾಣಿಸ್ತಿದೆಯೋ ಇದೆಲ್ಲನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರನೇ ಆಚೆ ತೆಗೆಯೋದು. ಯಾಕಂದರೆ ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಮುಂದೆ ತಟ್ಟೆಗಳಲ್ಲಿ ತಿಂಡಿ ತಿನಿಸುಗಳನ್ನು ಇಡ್ತೀವಲ್ಲ, ಆ ಪ್ಲೇಟ್ಸು. ಒಬ್ಬಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಕಲಸಿಟ್ಬಿಟ್ರೆ ಒಬ್ಬಟ್ಟು ತಟ್ಟಕ್ಕೆ ಈಸಿ ಆಗತ್ತೆ ಅಂತ. ಬೇಳೆ ಬೇಯ್ತಾ ಇದೆ. ಸೊ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಕಲಸಿಟ್ಟೆ, ಬೇಳೆ ಬೇಯಿಸಿ ರುಬ್ಬಿ ಅದನ್ನ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಹೋಗಿದ್ದು ನಾನು ಸರಿತಕ್ಕ ಮನೆಗೆ ಸೀರೆ ಉಡ್ಸೋದಕ್ಕೆ. ರೆಡಿ ನಮ್ಮ ಮೈದಾ ಹಿಟ್ಟು. ನಾನೇ ಗೈಸ್ ಜೋಡಿಸಿದ್ದು. ಇದು ನಾನೇ ಮಾಡಿದ್ದು, ಅದು ನಾನೇ ಮಾಡಿದ್ದು. ಸೊ ಏನೋ ಆಫರ್ ಇತ್ತು ಅಂತ ಧೀರಜು ಪಿಜ್ಜಾ ಆರ್ಡರ್ ಮಾಡಿದ್ದ. ಸೊ ಅವನಿಂದ ನಮಗೆಲ್ರಿಗೂ ಪಿಜ್ಜಾ ವೆರೈಟಿ ಪಿಜ್ಜಾಸ್ ತಿಂದ್ವಿ. ಊಟ ತಿಂದು 1-2 hours ಕೂಡ ಆಗಿರಲಿಲ್ಲ ಅಷ್ಟು ಬೇಗ. ಮತ್ತೆ ಪಿಜ್ಜಾ ಎಲ್ಲ ತಿಂದ್ಕೊಂಡು ಅಲ್ಲಿ ಸೀರೆ ಉಡ್ಸಿದಾಗಿತ್ತು. ನೋಡಿ ಕಾಣಿಸ್ತಿದೆ ಅನಿಸುತ್ತೆ. ಸ್ವಲ್ಪ ನಾನು ಅದನ್ನ ಫುಲ್ ವೀಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಉಡಿಸಿ ಆಮೇಲಿಂದ ನಮ್ಮ ಮನೆಗೆ ಬಂದು ನಮ್ಮಲ್ಲಿ ರೆಡಿ ಮಾಡಿತ್ತು. ಸೊ ಆ ವಿಡಿಯೋನ ಹಾಕಿದ್ದೀನಿ ನೋಡಿ. ಸರಿತಕ್ಕ ಮನೇಲಿ ಈ ಥರ ರೆಡಿ ಮಾಡಿದ್ದೀವಿ ಲಕ್ಷ್ಮಿನ. ಆ್ಯಕ್ಚುಲಿ ನನಗೆ ಕೈ ಕಾಲಿಡೋಕ್ಕೆ ಬರಲ್ಲ, ಅದನ್ನು ಸ್ವಲ್ಪ ಕಲ್ತ್ಕೋಬೇಕು. ಬಾಯ್ ಗಾಯ್ಸ್. ಇವಾಗ ಮನೆ ಒರೆಸಿದಾಯಿತು. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ದ ಟೈಮ್ ಇಸ್ 11:20 ಶಾರ್ಪ್. 11:20ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವಿತ್ ಮಾಪಿಂಗ್. ನೋಡೋಣ ಎಷ್ಟೊತ್ತು ಆಗುತ್ತೆ ಅಂತ. ಪೂಪು ಮಾಡಿರೋದು ಆರಾನ್ ತೋರಿಸ್ತೀವಿ. ಏನು ಯಾರು ಹೆಲ್ಪು ತೊಗೊಂಡಿಲ್ಲ, ಪೂಪು ಒಂದೇ ಮಾಡಿರೋದು. ತೋರಿಸ್ತೀನಿ ಆರಾನ, ದೇವ್ರಿಗೆ ಹಾಕ್ತಾರಲ್ಲ ಅವಾಗ ತೋರಿಸ್ತೀನಿ. ಓಕೆನಾ? ಕಮೆಂಟ್ ಮಾಡಿ ಹೆಂಗಿದೆ ಅಂತ. ನಮ್ಮ ಮಾಮ ಫುಲ್ ಹೆಲ್ಪಿಂಗ್ ಫುಲ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ ವಾಟ್ ದೇ ಆರ್ ಡೂಯಿಂಗ್. ಸೊ ಪಂಚೆ ಎತ್ಕೋತಾರೆ ಇದ್ರ ಮೇಲೆ ಹಾಕೋಕ್ಕೆ. ನಾನು ನನ್ನ ಕೈಲಾಗಿದ್ದ ಹೆಲ್ಪ್ನ ನಾನು ಮಾಡ್ತೀನಿ. ಬಿಕಾಸ್ ಇದರಲ್ಲೆಲ್ಲ ನಾನು ಹೆಲ್ಪ್ ಮಾಡೋಕ್ಕೆಲ್ಲ ಐ ಡೋಂಟ್ ಥಿಂಕ್ಸ್ ಐ ಕ್ಯಾನ್. ನೋಡೋಣ, ಹೆಲ್ಪ್ ಮಾಡೋಂಗಿದ್ರೆ ಹೆಲ್ಪ್ ಮಾಡ್ತೀನಿ. ಟೈಮ್ ಸ್ಲಾಪ್ಸ್ ನಾನು ಸ್ಲೋ ಮಾಡ್ಕೊಂಬತ್ತೇನೆ ಆಮೇಲೆ. ಹಾಂ ಇದೆಲ್ಲ ಪೂಪೋದು ಇದ್ರದ್ದು ಇಟ್ಕೊಳೋದು.
ದಿಸ್ಬಿಟ್ಟೆ ಸಾಕ ನೋಡ್ತಲ್ಲ ಲಾಕೆನ್ನ ಇದೆಯಾ ನೋಡು ಸಾಕು ಸೇಕಾಗ್ತದೆ ಇವತ್ತು ಎಲ್ಲ ಕಲ್ಕೊಳ್ಳ ಹಾಂ ಎಲ್ಲ ಬೇಡ ಈಗ ಲಾಕ್ ಆಯ್ತು ಇದೆ ಸೀರೆ ಹೆಂಗಿದೆ ಗೈಸ್ ಕಮೆಂಟ್ ಮಾಡಿ ಇದೆ ಏನೇ ತುಂಬ ಚಾಪೆ ಮೇಲೆ ಒಳಕ್ಕೆ ಹೋಗ್ತದೆ ಸತ್ತಿದ್ದಕ್ಕೋ ಇಲ್ಲ ಬಾ ಇನ್ನು ನಾನು ನೀಟಾಗಿ ರೆಡಿ ಮಾಡ್ತೀನಿ ಈ ಕಡೆ ಬಾ ಸಾಕು ಸಾಕು ಎಲ್ಲ ರೆಡಿ ಅಂತ ತೋರಿಸುವಂತೆ ಯಾರು ಯಾರೇ ಯಾರು ಇಲ್ಲ ಮುಗಿತು ಆಯ್ತು ಜೋಡ್ಸೋಣ ಜೋಡಿಸ್ಬಿಡೋಣ ಆಯ್ತು ಎಲ್ಲ ರೆಡಿ ಮಾಡ್ಕೊಡ್ತೀನಿ ಬರ್ತೈತೆ ಹೊಸ ಬಲ ಪ್ರಾಚೆ ಕೇಳ್ತೀನಿ ಜೋಡಿಸ್ಲಾ ಎಲ್ಲಿ ಕೇಳು ಸುತ್ಕೊಳ್ಳ ಏನು ಹೇಳ್ತೀನಿ ಹೇಳ್ತೀನಿ ಸರ್ ಏನು ಹೇಳಿದ್ದೀರಿ ಬರೀ ಚಟಕಾಸೆ ಓಕೆ ವ್ಲಾಗ್ನ ಈಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮೌನ ಹೇಳಿದ ಹಾರ ಹೆಂಗಿತ್ತು ಅಂತ ನೋಡ್ಬೇಕಂತಂದರೆ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಬೇಕು ಸೊ ಪೂಜೆ ಹೆಂಗೆ ಮಾಡಿದ್ವಿ ಏನೇನು ಅಡುಗೆಗಳು ಮಾಡಿದ್ದೆ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಪಾರ್ಟ್ 2ನಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್